ಭಾರತ ದೇಶ ಅಂತಕ್ಕಂಥದ್ದು ವಿಭಿನ್ನ ಜಾತಿ, ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಧರ್ಮಗಳಿಂದ ಜನಜೀವನ ಇರ್ತಕ್ಕಂಥದ್ದು. ಯಾವುದೇ ಸರ್ಕಾರವೂ ಕೂಡ ಅವಕಾಶ ವಂಚಿತ ಸಮುದಾಯಗಳಿಗೆ ಅದು ಉದ್ಯೋಗದಿಂದಿರ್ಬೋದು, ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಿರ್ಬೋದು, ಹಣಕಾಸುಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು, ಅವೆಲ್ಲವಕ್ಕೂ ಕೂಡ ಈ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೋಸ್ಕರವೇ ಈ ಒಂದು ಸಮೀಕ್ಷೆ ಅನಿವಾರ್ಯ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅನೇಕ ಸಮುದಾಯಗಳಿದಾವೆ, ಅದೆಲ್ಲರೂ ಇದ್ದಾರೆ. ಈ ಸಮುದಾಯ ಆ ಸಮುದಾಯ ಅಂತಲ್ಲ, ಅದು ಎಲ್ಲ ಸಮುದಾಯಗಳು ಕೂಡ ಇದ್ದಾರೆ, ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ಕ್ಯಾಟಗರಿ ವರ್ಗಗಳು 1, 2A ಮತ್ತೆ 3A 3B ಎಲ್ಲರೂ ಇದ್ದಾರೆ. ನಾನು 3A 3Bಗಳಲ್ಲಿ ಇರ್ತಕ್ಕಂಥ ಮುಂದುವರೆದ ಸಮುದಾಯಗಳು ಅಂತ ಹೇಳಿದ್ರೆ ಅವರು ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ, ಅದರಲ್ಲೂ ಕೆಲವು ಜನ ಇರ್ತಾರೆ. ಅವರೆಲ್ಲರನ್ನೂ ಒಗ್ಗೂಡಿಸಿದಂತೆ ಅದು SC ಇರ್ಬೋದು, ST ಇರ್ಬೋದು, ಅಥವಾ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಮತ್ತೆ ಕ್ಯಾಟಗರಿ 1 ಅಲ್ಲಿ ಇರ್ತಕ್ಕಂಥ ಅನೇಕ ಜಾತಿ ಜನಾಂಗಗಳು ಇರ್ಬೋದು. ಎಚ್ಚರಗೊಳ್ಳಲೇಬೇಕು. ಈಗ ಎಚ್ಚರಗೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಂತಹ ಸಮೀಕ್ಷೆಗೆ ಒಳಪಡುವಂತಹ ಒಂದು ಸಮೀಕ್ಷೆಗೆ ಒಳಪಡಿಸುವಂತಹ ಅಧಿಕಾರಿಗಳು ಬಂದಾಗ ಅವರು ಕೇಳ್ತಕ್ಕಂತಹ ವಿವರಣೆಗಳನ್ನ ತಾವು ಕೊಡುವುದರ ಮೂಲಕ ಪ್ರತಿಯೊಂದು ಮನೆಯೂ ಕೂಡ ಭಾಗಿಯಾಗಬೇಕು. ಅವ್ರು ಬರದೆ ಹೋಗ್ಲಿ, ನೀವಾಗಿಯೇ ಕರೆದು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಜಾತಿ, ಧರ್ಮ ಮತ್ತು ವರ್ಗಗಳ ಒಂದು ವಿಷಯಗಳನ್ನ ನೀವಲ್ಲಿ ನಮೂದಿ ಮಾಡುವುದರ ಮೂಲಕ ಮುಂದಿನ ಪೀಳಿಗೆಗೆ ನೀವು ಅವಕಾಶಗಳನ್ನ ಹೆಚ್ಚು ಸಬಲತೆಯನ್ನ ಪಡ್ಕೊಳ್ಳಿಕ್ಕೆ ಈಗಿನ ನಿಮ್ಮ ಸಮೀಕ್ಷೆ, ಈಗಿನ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳೇಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.